ಹಲೋ ವೀಕ್ಷಕರೇ, ಎಲ್ಲರಿಗೂ ದಿವ್ಯಾ ಓಂ ಕಿಚನ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಮನೆಮದ್ದನ್ನು ತೋರಿಸ್ತೇನೆ. ಹೆಚ್ಚು ಜನರಿಗೆ ಎದೆಯಲ್ಲಿ ಕಫ ಕಟ್ಟಿದಾಗೆ ಇರುತ್ತೆ, ಸಣ್ಣ ಮಕ್ಕಳಿಗೆ ಕೂಡ ಇದು ತುಂಬಾನೇ ವರ್ಕ್ ಆಗುತ್ತೆ. ನಿಮಗೆ ಗೊತ್ತಿರಬಹುದು ಈ ಸೊಪ್ಪು ಯಾವುದು ಅಂತ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಆಡು ಸೋಗೆ ಸೊಪ್ಪು. ಆಡು ಎಲ್ಲ ಸೊಪ್ಪನ್ನು ತಿಂತದೆ, ಈ ಸೊಪ್ಪನ್ನು ಮಾತ್ರ ತಿನ್ನುವುದಿಲ್ಲ. ಅದಕ್ಕೆ ಇದನ್ನು ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತಾರೆ. ಆಡು ಸೋಗೆಯ ಗಿಡ. ಆಡು ಸೋಗೆಯ ಯಾವ ರೀತಿ ಮಾಡುದಂತ ಹೇಳ್ತೇನೆ. ಮೊದಲಿಗೆ ಇದನ್ನು ಬಿಸಿ ಮಾಡಬೇಕು. ಸ್ವಲ್ಪ ಬಿಸಿ ಮಾಡಿ ಅದರ ರಸವನ್ನು ತೆಗಿಬೇಕು. ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಕುಡಿದ್ರೆ ಎದೆಯಲ್ಲಿ ಆಗುವಂತ ಕಫ ಕಟ್ಟಿದ ಹಾಗೆ ಆಗಿರ್ತದೆ ನೋಡಿ, ಅದು ಗುಣ ಆಗುತ್ತೆ. ಇದನ್ನು ನೀವು 1 ವಾರ ತನಕ ಕುಡಿತಾ ಬಂದ್ರೆ ಎದೆಯಲ್ಲಿರುವಂತ ಕಫ ನೀರಾಗುತ್ತೆ. ಹೇಗೆ ಮಾಡುದಂತ ತೋರಿಸ್ತೇನೆ. ವೀಕ್ಷಕರೇ ನೋಡಿ, ಇಂಥ ಒಂದು ತವವನ್ನು ಇಡಬೇಕು. ಇದರ ಮೇಲೆ ಈ ಎಲೆಯನ್ನು ಇಡ್ತಾ ಬನ್ನಿ. ಸ್ವಲ್ಪ ಬಿಸಿ ಆದ್ರೆ ಸಾಕು. ಸ್ವಲ್ಪ ಬಾಡ್ಬೇಕು ನೋಡಿ. ಬಾಡುವಾಗ ಅದ್ರ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ, ಕಾಣಿಸ್ತದೆ ಅಲ್ಲ, ಈ ರೀತಿಯಾಗಿ ಚೇಂಜ್ ಆಗ್ತಾ ಬರುತ್ತೆ. ಸ್ವಲ್ಪ ಬಿಸಿ ಆದ್ರೆ ಸಾಕು. ಈಗ ಇದು ಬಿಸಿ ಆಗಿದೆ, ಸಾಕು. ಇದನ್ನು ಮೊದಲಿಗೆ ನೀವು ಎಷ್ಟು ಸಾಕು ಬಿಸಿ ಆದ್ರೆ. ಈಗ ತೆಗೆಯುವ. ಈಗ ಇದು ಬಿಸಿ ಉಂಟು. ಸ್ವಲ್ಪ ತಣ್ಣಗಾದ ನಂತರ ನಾವು ಕೈಯಲ್ಲೇ ಅದರ ರಸವನ್ನು ತೆಗಿಬೇಕು. ಹೇಗೆ ಅಂತ ತೋರಿಸ್ತೇನೆ ನೋಡಿ. ಹೀಗೆ ಕೈಯಲ್ಲಿ ಇದ್ದುಕೊಂಡು ಚೆನ್ನಾಗಿ ಇದರ ರಸವನ್ನು ತೆಗಿಬೇಕು. ಈ ರೀತಿಯಾಗಿ ನಿಧಾನವಾಗಿ ತಿಕ್ಕಬೇಕು. ವೀಕ್ಷಕರೇ ನೋಡಿ, ಹೀಗೆ ಅದರ ರಸವನ್ನು ತೆಗಿಬೇಕು. ಸಣ್ಣ ಮಕ್ಕಳಿಗೆ ಆದ್ರೆ ಇಷ್ಟು ರಸವನ್ನು ಕೊಟ್ಟರೆ ಸಾಕು. ಮತ್ತೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ, 1 ಡ್ರಾಪ್ ಸಾಕು. ಜೇನುತುಪ್ಪವನ್ನು ಹಾಕಿ ಕೊಡುವುದರಿಂದ ಎದೆಯಲ್ಲಿ ಉಂಟಾದಂತ ಕಫ ನೀರಾಗ್ತದೆ. ಕಫ ಕಟ್ಟಿದಾಗೆ ಆದ್ರೆ ಇದನ್ನು ಒಂದು 3 ದಿವಸಕ್ಕೊಮ್ಮೆ ಆದ್ರೂ ಕೊಡ್ತಾ ಬರಬೇಕು. ಇದರಲ್ಲಿ ಕಫ ತುಂಬಾನೇ ಕಂಟ್ರೋಲ್ಗೆ ಬರ್ತದೆ. ಈಗ ಇದು ಇದ್ರೆ ಏನಾಗುದಿಲ್ಲ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಒಂದು 3 ದಿವಸಕ್ಕೆ ಆದ್ರೂ ಕೊಡ್ತಾ ಬನ್ನಿ. ಕಫ ಸರಿಯಾಗಿ ನೀರಾಗುತ್ತೆ. ಮತ್ತೆ ದೊಡ್ಡವರು ಕೂಡ ಕುಡಿಬಹುದು. ದೊಡ್ಡವರು ಒಂದು ವಾರದಲ್ಲಿ 4 ದಿವಸ ಆದ್ರೂ ತಗೊಳ್ತಾ ಇದ್ರೆ ಎದೆಯಲ್ಲಿ ಉಂಟಾದಂತ ಕಫ ಸರಿಯಾಗಿ ನೀರಾಗ್ತದೆ. ಇದು ಒಂದು ಮನೆಯಲ್ಲೇ ಮಾಡಬಹುದಾದಂತ ಒಂದು ಒಳ್ಳೆಯ ಹೋಮ್ ರೆಮಿಡಿ. ನನ್ನ ಚಾನಲ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.